ಮರಳು ದಂಧೆಕೋರರಿಂದ ಪೇದೆ ಮೇಲೆ ಹಲ್ಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆಮ್ಮ ನಾಯಕ್ ಪುತ್ರ ಮತ್ತು ಆಪ್ತ ಸಹಾಯಕ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪುತ್ರ ಸಂತೋಷ್ ಮತ್ತು ಸರ್ಕಾರಿ ಆಪ್ತ ಸಹಾಯಕ ಇಲಿಯಾಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಬಲಿಗರ ಜೊತೆ ಠಾಣೆ ಮುಂದೆ ಹೀಗಾಗಿ ಶಾಸಕಿ ಪ್ರೊಟೆಸ್ಟ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ. ಎಫ್ಐಆರ್ ಆಗ್ತಾ ಇದ್ದಂತೆ ಠಾಣೆ ಮುಂದೆ ಶಾಸಕಿಯ ಹೈ ಡ್ರಾಮಾ ಕೂಡ ಶುರುವಾಗಿದೆ. ಅಧಿಕಾರಿಗಳ ವಿರುದ್ಧವೇ ಉಡಾಫೆ ಮಾತುಗಳಾಡಿ ಆರೋಪವನ್ನ ಮಾಡಿದ್ದಾರೆ. ಗಾಯಾಳು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಅಮಾನತು ಆಗಬೇಕು ಅಂತ ಇದೇ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ಸದ್ಯ ಹೆಡ್ ಕಾನ್ಸ್ಟೇಬಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಇನ್ನು ಪೊಲೀಸರ ಪ್ರೀ ಪ್ಲಾನ್ ನಿಂದಾಗಿ ಈ ಕೃತ್ಯ ಮಾಡಲಾಗಿದೆ ಅಂತ ಶಾಸಕಿ ಆರೋಪವನ್ನ ಮಾಡಿದ್ದಾರೆ. ಬೆಳಗ್ಗೆ ಆಗಸ್ಟ್ ಅಲ್ಲಿ ಠಾಣೆಯಲ್ಲಿ ಪಿಐ ಇರಬಾರದು ಅಂತ ಶಾಸಕಿ ಇದೇ ಸಂದರ್ಭದಲ್ಲಿ ತಾಕೀತನ್ನ ಕೂಡ ಮಾಡಿದ್ದಾರೆ. ಮರಳು ದಂಧೆಕೋರರಿಂದ ಪೇದೆ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಶಾಸಕಿ ಕರೆಮ್ಮ ನಾಯಕ್ ಪುತ್ರ ಹಾಗೆ ಶಾಸಕಿಯ ಆಪ್ತ ಸಹಾಯಕ ಇಲಿಯಾಸ್ ವಿರುದ್ಧ ಪುತ್ರ ಸಂತೋಷ್ ಮತ್ತು ಆಪ್ತ ಸಹಾಯಕ ಇಲಿಯಾಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಕಡೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಶಾಸಕಿ ಠಾಣೆ ಮುಂದೆ ಹೈಡ್ರಾಮಾ ಶುರು ಮಾಡಿದ್ದಾರೆ. ನನಗೆ ಎದು ಕೊಡ್ದಪ್ಪ ಅದೇ ಬೇಕು ನನಗೆ ಏನು ಬ್ಯಾಗ್ ಹೊಡಿತೀರಿ ಏನು ಅಣ್ಣ ನಿಮ್ದು ಅಣ್ಣ ಇಂಟೆನ್ಷನ್ ಯಾವ್ದಲ್ಲಿ ಅಣ್ಣ ನೀವು ಕುಂತಿದ್ದ ಒಂದು ಮಾತನ್ನು ಕೂಡ ಎಲ್ಲ ಕಡೆ ಎಲ್ಲ ಬಂದಿದ್ದೆ ಇಲ್ಲ ಅಣ್ಣ ಅಂತ ಬರಿ ಹೊಡಿತಾರೆ ಅವ್ರು ಏನು ಆಸ್ತಿ ತಿಂಡಿ ನಾನು ಗಮನಿಸ್ತಾ ಇದ್ದೀರಾ ನೀವು ದೃಶ್ಯಾವಳಿಗಳಲ್ಲಿ. ಸದ್ಯ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಹನುಮಂತ ಅಂತ ಇವರ ಹೆಸರು. ಹಲ್ಲೆಗೊಳಗಾಗಿರುವ ಪೇದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಇನ್ನು ಅಕ್ರಮ ಮರಳು ಗಾಡಿ ತಡೆದಿದ್ದಕ್ಕೆ ಮನ ಬಂದಂತೆ ಪೇದೆ ಮೇಲೆ ಹಲ್ಲೆ ನಡೆಸಿದ್ದಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜೆಡಿಎಸ್ ಶಾಸಕಿಯ ಮಗ ಹಾಗೆ ಆಕೆಯ ಆಪ್ತ ಸಹಾಯಕ ಇಬ್ಬರು ವಿರುದ್ಧವೂ ಕೂಡ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಒಂದು ಕಡೆ ಗಮನಿಸಬಹುದು, ಶಾಸಕಿ ಇದೀಗ ಠಾಣೆ ಮುಂದೆಯೇ ಹೈಡ್ರಾಮಾ ಕೂಡ ಶುರು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ಅನಿಲ್, ಮಗ ಮತ್ತೆ ಆಪ್ತ ಸಹಾಯಕ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಈ ಕಡೆ ಶಾಸಕಿಯ ಹೈಡ್ರಾಮಾ ಶುರುವಾಗಿದೆ. ಸ್ವತಃ ಪೊಲೀಸರ ಮೇಲೆಯೇ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್. ಮಧು, ಏನು ಅಕ್ರಮವಾಗಿ ಟ್ರ್ಯಾಕ್ಟರ್ ಅನ್ನು ಮರಳು ದಂಧೆ ಮಾಡ್ತಿರುವಂತವ್ರ ಮೇಲೆ ಎರಡು ಟ್ರ್ಯಾಕ್ಟರ್ ಗಳನ್ನ ವಶಪಡಿಸಿಕೊಂಡು ಪೊಲೀಸ್ ಪೇದೆಯಾದಂತ ಹನುಮಂತ್ ಅವರು ಏನು ಆ ಗಾಡಿಗಳ ಮೇಲೆ ಪ್ರಕರಣ ದಾಖಲಿಸುವಂತೆ ಮಾಡಿರೋ ಕಾರಣಕ್ಕಾಗಿ ಅಲ್ಲಿರುವಂತ ಏನು ದೇವದುರ್ಗ ಶಾಸಕರು ಜೆಡಿಎಸ್ ಶಾಸಕರಾದಂತ ಕರೆಮ್ಮ ಜಿ ನಾಯಕ್ ಅವರು ಅವರ ಪುತ್ರನಾಗಿರುವಂತ ಸಂತೋಷ್ ಅವರು ಆ ಪೊಲೀಸನ್ನು ಆ ಪೇದೆಯನ್ನು ಏನು ಅಲ್ಲಿರುವಂತ ಪ್ರವಾಸಿ ಮಂದಿರಕ್ಕೆ ಕರೆದುಕೊಂಡು ಅಲ್ಲಿ ಥಳಿಸಿದ್ದಾರೆ, ಮನ ಬಂದಂತೆ ಹೊಡೆದಿದ್ದಾರೆ ಅಂತ ಹೇಳಿ ಆ ಪೊಲೀಸರು ಆರೋಪ ಮಾಡ್ತಾ ಇರುವಂತದ್ದು. ಇವತ್ತು ಮತ್ತೆ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಪಡಿತಾ ಇರುವಂತದ್ದು. ಆದ್ರೆ ಅಂತ ಸಂದರ್ಭದಲ್ಲಿ ಏನು ಅಲ್ಲಿರುವಂತ ಇಬ್ಬರು ಶಾಸಕರ PA ಮತ್ತು ಅವರ ಮಗನ ಮೇಲೆ ಪ್ರಕರಣ ದಾಖಲಾದ ನಂತರ ಅಲ್ಲಿರುವಂತ ಶಾಸಕರು ಠಾಣೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಿರುವಂತದ್ದು ಹೈಡ್ರಾಮಾ ಸೃಷ್ಟಿಯಾಗಿದೆ. ಏನು ಅಂತ ಸಂದರ್ಭದಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿರುವಂತ PI ಮತ್ತು ಆ ಪೊಲೀಸರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು, ಮುಂಜಾನೆವರೆಗೂ ಇದು ಯಾವುದೋ ಒಂದು ಉದ್ದೇಶ ಪೂರ್ವಕವಾಗಿ ಮಾಡಿದ್ದಾರೆ ಅಂತ ಹೇಳಿ ಹೈಡ್ರಾಮಾ ಕೂಡ ಶಾಸಕರು ಮಾಡಿದ್ದಾರೆ ಅಂತ ಹೇಳ್ಬೋದು. ಮಧು, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜವಾಬ್ದಾರಿ ಅದಿಲ್ಲ ಸರ್, ನನ್ನ ಜವಾಬ್ದಾರಿ ನಾಳೆ ಬೆಳಗ್ಗೆ PA ಬೇಕು ನನಗೆ. ಈಗ ಅವ್ರನ್ನ ಏನ್ ಕೂಡಿಸಿದ್ದೀರಿ ನೀವು? ಬಿಡಿ, ನೀವು ತಪ್ಪು ಮಾಡಿದ್ರೆ ನನಗೆ ಎಲ್ಲರೂ ತಂದು ಕೂಡಿಸಿ ಕಾನೂನು ಪ್ರಕಾರ ನನ್ನ ಮಗನ ಅಷ್ಟೇ ಆಗ್ತದೆ. ಏನಂದಿದ್ರೆ ಅಲ್ಲಿ ಸತ್ಯ ಇತ್ತಂದ್ರೆ ನೋಡ್ರ ಆ ವಿಡಿಯೋ ನೀವು ಯಾಕೆ ಸರಿಯಾಗಿ ಪರಿಶೀಲಿಸಿಲ್ಲ ನೀವು? ಹೀಗೆ ಅಂದ್ರೆ ಏನು ಅರ್ಥ ಇರೋದೇನ ವರ್ಷಣ್ಣನ ದುರ್ಗ ಸಚಿಗೆ ಬೆಳೆಸಿ ಬಿದ್ದು ಎಲ್ಲ ಸುತ್ತ ಪೊಲೀಸರು ಇದೆಲ್ಲ ರಾಜಕೀಯ ಬಿತ್ತು. ನನಗ ಸರ್ ಸ್ಪೀಕರಿಂದ ನನಗ ಇಲ್ಲಿ ಪೊಲೀಸ್ ಇಲಾಖೆ ಎಮ್ಮಂದ್ ಏನ್ ಪ್ರಾಬ್ಲಮ್ ನೋಡ್ರಿ ಅಂತ ಹೇಳಿ MLA ಅವ್ರದ್ದು ಏನಂತ ಕಳಿಸಿದ್ರೆ ನನ್ನ ವಿರುದ್ಧ ಎಲ್ಲೇ ಕುಂತ್ಕೊಂಡು ಉಸಿಗಿನ ಟೀಮನ್ನು ಕರ್ಕೊಂಡು ನನ್ನ ವಿರುದ್ಧ ಹೊಸಕೇರಿಯಪ್ಪ ಅವರು ವರದಿ ಕೊಟ್ಟರು. ಅದ್ರ ಬಗ್ಗೆ ನಾವು ಸದನದಲ್ಲಿ ಚರ್ಚೆ ಆಗ್ತದ, ಹೋಸಲನೆ ಮಾಡ್ಬೇಕಾದ್ರೆ ಸಮಯ ಸಿಕ್ಕಿಲ್ಲ. ಈಗ ನಾಳೆ ನಾನು ಹೋಗ್ಬೇಕಂದ್ರೆ ನನಗೆ ಈ ಒಂದು ಗಂಡಾಂತರ ಬಸ್ ಇಷ್ಟೊತ್ತಿಗೆ ನಾನು ಅರ್ಧ ದಾರಿಗೆ ಇರ್ತಿದ್ದೆ. ನಾಳೆ ಶಾಸಕಾಂಗ ಸಭೆ ಅದ, ಮತ್ತೆ ನಾನು ಒಳ್ಳೆ ಇದನ್ನ ನನ್ನ
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.